ಬೆಂಗಳೂರು ಒಳ ಮೀಸಲಾತಿ ಕುರಿತು ಬಡ್ತಿ ನೇಮಕಾತಿಯಲ್ಲಿ ಮಾದಿಗ ಸಮುದಾಯದ ಆಕಾಂಕ್ಷಿಗಳಿಗೆ ಅನ್ಯಾಯ. ಬಿಆರ್ ಭಾಸ್ಕರ್ ಪ್ರಸಾದ್ ರವರು ಪತ್ರಿಕಾಗೋಷ್ಠಿ ನಡೆಸಿದರು. ಜಾರಿ ಇಲ್ಲದೆ ಬಡ್ತಿಗಳನ್ನ ಸರ್ಕಾರಿ ನೌಕರರ ಬಡ್ತಿಗಳನ್ನ ಮಾಡಬಾರದು ಅನ್ನೋದು ಡಿಮ್ಯಾಂಡ್ ಇತ್ತು. ಕಳೆದ 98 ದಿವಸಗಳಿಂದ ಇದೇ ಕಾರಣಕ್ಕೆ ನಾವು ಇಡೀ ರಾಜ್ಯದಾದ್ಯಂತ ಚಳುವಳಿಗಳನ್ನ ಮುಂದುವರಿಸಿಕೊಂಡು ಹೋಗಿದ್ವಿ. ಈ ಒಂದು ಚಳುವಳಿಗೆ ಮುಣಿದಿದ್ದಾಗ ಸಾಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ 5ನೇ ತಾರೀಕು ಬಾಬು ಜಗಜೀವನ್ ರಾಮ್ ರವರ ಜಯಂತಿಯ ದಿವಸ ಆನ್ ಸ್ಟೇಜ್ ಸರ್ಕಾರಿ ಕಾರ್ಯಕ್ರಮದ ವೇದಿಕೆ ಮೇಲೆ ನಾವು ಪ್ರಮೋಷನ್ಗಳನ್ನ ಮಾಡೋದಿಲ್ಲ, ಒಳ ಮೀಸಲಾತಿ ಜಾರಿ ಇಲ್ಲದೆ ಯಾವ ಪ್ರಮೋಷನ್ಗಳು ಏನಾದರೂ ಆಗಿದ್ರೆ ನಾವು ಅದನ್ನು ರದ್ದು ಮಾಡ್ತೀವಿ, ನೀವು ಯಾವ ಹೋರಾಟವನ್ನು ಮಾಡುವಂತ ಅಗತ್ಯ ಇಲ್ಲ ಅಂತ ಮಾದಿಗ ಸಮುದಾಯಕ್ಕೆ ಆಶ್ವಾಸನೆಯನ್ನ ಕೊಟ್ಟಿದ್ರು. ಇದ್ರ ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ಮಂದಕೃಷ್ಣ ಮಾದಿಗ ಅವರ ಜೊತೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮೋಷನ್ಗಳನ್ನ ಸ್ಟಾಪ್ ಮಾಡ್ತೀವಿ, ಆಗಿಲ್ಲ ಇಂಪ್ಲಿಮೆಂಟ್ ಆಗುವಾಗ ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಆಗ ರಾಜ್ಯದಾದ್ಯಂತ ಪ್ರಮೋಷನ್ಗಳು ಸ್ಟಾಪ್ ಆಗಿದ್ದಾವೆ ಸರ್ ಅಂತ ಅವ್ರಿಗೆ ಹೇಳ್ತೀವಿ. ಹಾಗೆ BK ಪವಿತ್ರ ಪ್ರಕರಣ ಅದು ಕೋರ್ಟಲ್ಲಿ ನಡೆಯುವಾಗ ಪ್ರಮೋಷನ್ ಸ್ಟಾಪ್ ಮಾಡಿದಂತ ಉದಾಹರಣೆ ಇದೆ ಅಂತ ಹೇಳಿದ್ದೀವಿ. ಮತ್ತೆ ಇವರು ನಾಗಮೋಹನ್ ದಾಸ್ ಆಯೋಗದವರು ಪರ್ಸೆಂಟೇಜ್ ಮೀಸಲಾತಿ ಪ್ರಮಾಣವನ್ನು 15ರಿಂದ 17% ಹೆಚ್ಚಳ ಮಾಡುವಾಗ 4 ತಿಂಗಳು ಪ್ರಮೋಷನ್ ಸ್ಟಾಪ್ ಮಾಡಿದ್ದೀವಿ ಈ ಸರ್ಕಾರದವರು ಅಂತ ಕೂಡ ಹೇಳಿದ್ದೀವಿ. ಆದ್ರೆ ಸರ್ಕಾರ ಮುಖ್ಯಮಂತ್ರಿಗಳು ಯಾವ ಸಂದರ್ಭದಲ್ಲೂ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನುವಂತಹ ತಪ್ಪು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಕೊನೆಯದಾಗಿ ಏನು ಹೇಳಿದ್ರು, ಹಾಗಿದ್ರೆ ನೀವು ವೇದಿಕೆ ಮೇಲೆ ಜಗಜೀವನ್ ರಾಮ್ ರವರ ವೇದಿಕೆ ಮೇಲೆ ನೀವು ಪ್ರಮೋಷನ್ ಬಗ್ಗೆ ಇಲ್ಲ ಅಂತ ಹೇಳಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಿದ್ರಲ್ಲ, ಇದು ಸರಿನಾ ಅನ್ನೋದಕ್ಕೆ ಕೊನೆಯದಾಗಿ ಅವ್ರು ಹೇಳ್ತಾ ಇದ್ದಾರೆ, ಹಾಗೇನಾದರೂ ನಾನು ಮಾತಾಡಿದ್ರೆ ನನ್ನಿಂದ ತಪ್ಪಾಗಿದೆ, ಮಾದಿಗ ಸಮುದಾಯಕ್ಕೆ ನನ್ನಿಂದ ತಪ್ಪಾಗಿದೆ ಅನ್ನುವಂತಹ ಮಾತನ್ನು ಮಾತಾಡ್ತಾರೆ. ನಾನು ಹೇಳೋದು, ನಿಮಗೆ ಸರಿಯಾದ ಮಾಹಿತಿ ಇಲ್ಲದೆ ಅಥವಾ ಸರಿಯಾದ ಇಚ್ಛಾಶಕ್ತಿ ಇಲ್ಲದೆ ನೀವು 2011ರ ಮಾದಿಗರ ಸಮಾವೇಶ, 2018ರ ಸಮಾವೇಶ, 2023ರ ಚುನಾವಣೆ ಪ್ರಣಾಳಿಕೆ ಎಲ್ಲದರಲ್ಲೂ ಕೂಡ ಒಳ ಮೀಸಲಾತಿ ಮತ್ತು ಸದಾಶಿವ ಆಯೋಗದ ವರದಿಯನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಆನ್ ಸ್ಟೇಜ್ ಬಡ್ತಿ ಇಲ್ಲ ಅಂತ ಹೇಳಿ ನಮಗೆ ಪ್ರತಿ ಸಲ ನಂಬಿಸ್ತಾ ಇದ್ದೀರಲ್ಲ, ಹಾಗಿದ್ರೆ ನೀವು ಇವಾಗ ತಪ್ಪಾಯ್ತು ಅಂತ ಹೇಳ್ತಾ ಇದ್ದೀರಲ್ಲ, ಹಾಗಿದ್ರೆ ಇನ್ನು ಮುಂದೆ ನಾವು ನಿಮ್ಮನ್ನು ನಂಬಬಾರ್ದಾ? ಮಾದಿಗ ಸಮುದಾಯ ಮುಖ್ಯಮಂತ್ರಿಗಳ ಮಾತನ್ನ ಯಾವುದನ್ನು ಇನ್ನು ಮುಂದೆ ನಂಬಿಕೆಯಿಂದ ನೋಡಬಾರ್ದಾ ಅಂತಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವರ ಹತ್ರ. ಮತ್ತೆ ಸದಾಶಿವ ಆಯೋಗದ ವರದಿ ಸ್ಟಾಪ್ ಆಗಿದೆ, ಅದು ಕ್ಲೋಸ್ ಆಗಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಈ 2023ರಲ್ಲಿ ಚುನಾವಣೆ ನಡೆಯುವಾಗ ಚುನಾವಣಾ ಪ್ರಣಾಳಿಕೆಯಲ್ಲಿ ಸದಾಶಿವ ಆಯೋಗದ ವರದಿಯನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿದೆ. ಸರ್, ಕ್ಲೋಸ್ ಆದಂತ ವರದಿಯನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಬರೆದ್ರಿ ಅಂದ್ರೆ ಮುಖ್ಯಮಂತ್ರಿಗಳಿಂದ ಉತ್ತರ ಇಲ್ಲ. ಮತ್ತೆ ನಮ್ಮ ವಕೀಲರು ಅದು ಕ್ಲೋಸ್ಡ್ ಅಲ್ಲ, ಅದು ಈ ಹಿಂದೆ ಇದ್ದಂತಹ ಪರ್ಸೆಂಟೇಜ್ ಇದೆಯಲ್ಲ, ಅದೇ ಇದು ಆ ಪರ್ಸೆಂಟೇಜ್ ಕ್ಲೋಸ್ 17ಕ್ಕೆ ಎನ್ಹಾನ್ಸ್ ಆಗಿದೆ, ವರದಿ ಕ್ಲೋಸ್ ಆಗಲ್ಲ. ಯಾವುದೇ ಸರ್ಕಾರದ ಯಾವುದೇ ಡಾಟಾ ಯಾವತ್ತಿಗೂ ಸಾಗೋದಿಲ್ಲ. ಸೊ ತಗೊಳ್ಳಿ ಅಂದ್ರೆ ಅದಕ್ಕೂ ಮುಖ್ಯಮಂತ್ರಿಗಳಿಂದ ಮಾಡಿಲ್ಲ. ಸೊ ಇವತ್ತು ನಾನು ಹೇಳಿದೆ, ಕೊನೆಯದಾಗಿ ಹೇಳಿದ್ರೆ, ಯಾವುದೇ ಒಂದು ಸಮುದಾಯದ ಸರ್ಕಾರಿ ನೌಕರರನ್ನ ಅನ್ಯಾಯಕ್ಕೊಳಪಡಿಸಿ ಅವರನ್ನ ತುಳಿದು ಸಮುದಾಯಗಳ ಉದ್ಧಾರ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಸರ್ಕಾರಿ ನೌಕರಗಳು ಅಭಿವೃದ್ಧಿ ಆದರೆ ಸಮುದಾಯಗಳು, ಕುಟುಂಬಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಾಕಷ್ಟು ಉದಾಹರಣೆ ಕೊಟ್ಟಿವಿ. ಆದರೆ ಮುಖ್ಯಮಂತ್ರಿಗಳು ಅದು ಯಾವುದನ್ನು ಕೇಳ್ಕೊಳ್ಳೋಕೆ ಕಡಿಲ್ಲ. ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ, ಈ ಒಂದು ಏನು ಬಡ್ತಿ ನೇಮಕಾತಿಗಳಾಗ್ತಿದ್ವಲ್ಲ ಇದರಲ್ಲಿ ಭ್ರಷ್ಟಾಚಾರ ಆಗಿದೆ. ಆ ಕಾರಣಕ್ಕೆ ಇವರು ತಡಿತಾ ಇಲ್ಲ. ಯಾಕಂದ್ರೆ ಎಲ್ಲ ಉದಾಹರಣೆಗಳು ಕೊಟ್ಟಿದ್ದೀವಿ. ಮತ್ತೆ ಮುಖ್ಯಮಂತ್ರಿಗಳಿಗೆ ಯಾವ್ಯಾವ ರಾಜ್ಯದಲ್ಲಿ ಈಗಾಗಲೇ ಒಳ ಮೀಸಲಾತಿ ಜಾರಿಯಾಗಿದೆ ಅನ್ನೋ ಮಾಹಿತಿ ಇಲ್ಲ. ಆಂಧ್ರದಲ್ಲಿ ಆಗಿದ್ಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಹರಿಯಾಣದಲ್ಲಿ ಆಗಿದ್ಯಾ, ಯಾವಾಗ ಆಯ್ತು ಅಂತ ಕೇಳ್ತಾರೆ. ಮತ್ತೆ ಈ ಚಿಹ್ನೆ ಪ್ರಕರಣ ನಡೆಯುವಾಗ ಇಂಪ್ಲಿಮೆಂಟ್ ಇದು ಪ್ರಮೋಷನ್ ಸ್ಟಾಪ್ ಮಾಡಿದ್ರೆ ಯಾವುದಾದ್ರು ಪ್ರಕರಣ ಅಂತಾರೆ. ಈ ರೀತಿ ಅದು ಏನು ಗೊತ್ತಿಲ್ಲದೆ ಮಾಡ್ತಾ ಇದ್ದಾರಾ ಅಥವಾ ನನ್ನ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕೆ ಮಾಡ್ತಿದಾರಾ ನನಗಂತೂ ಗೊತ್ತಿಲ್ಲ. ಇಷ್ಟಾಗಿದೆ. ಕೊನೆಯದಾಗಿ ಮುಖ್ಯಮಂತ್ರಿಗಳು ಪ್ರಮೋಷನ್ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ಒಂದು ವೇಳೆ ನಾನು ಹಾಗೆ ಸ್ಟೇಜ್ ಮೇಲೆ ಹೇಳಿದ್ರೆ ನನ್ನಿಂದ ತಪ್ಪಾಗಿದೆ ಅಂತ ಹೇಳ್ತಾರೆ. ಇದನ್ನ ನೀವು ಮುಂದೆ ಹೇಳ್ತಾರೆ. ಅಂಡ್ ಜೊತೆಗೆ ಒಂದನ್ನ ಬಹಳ ಸ್ಪಷ್ಟ ಮಾಡ್ತೀವಿ, ಏನು ಮುಖ್ಯಮಂತ್ರಿಗಳಿಗೆ ಮಾಹಿತಿಗಳು ಕೊಡ್ತಾ ಇದ್ದಾರೆ ಎಲ್ಲ ತಪ್ಪು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಯವರಿಗೆ ಬೇಸಿಕ್ ವಿಚಾರನೆ ಅವ್ರ ಗಮನದಲ್ಲಿಲ್ಲ. ಏನ್ ಚಂದ್ರಚೂಡ್ ಅವರು 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಜಡ್ಜ್ಮೆಂಟ್ ಬಂದು August 1, 2024ರಂದು ಮುಖ್ಯಮಂತ್ರಿಗಳು ಅನ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ರಾಜ್ಯದಲ್ಲೂ ಇಂಪ್ಲಿಮೆಂಟ್ ಮಾಡ್ಬೇಕಾದನ್ನ ಅಂತ. ರಾಂಗ್. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿರೋದು ಯಾವ್ಯಾವ ರಾಜ್ಯಗಳಲ್ಲಿ ಎಂಪರಿಕಲ್ ಡಾಟಾ ಇದೆ ಅಂತ ರಾಜ್ಯಗಳು ಮಾತ್ರ ಇಂಪ್ಲಿಮೆಂಟ್ ಮಾಡಬಹುದು ಅಂತ. ಪೊಲಿಟಿಷಿಯನ್ಸ್ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಮಾಡಕ್ ಬರಲ್ಲ. ಹಾಗಾಗಿ ಎಂಪರಿಕಲ್ ಡಾಟಾ ಇಸ್ ಅ ಕಂಡೀಷನ್ ಪ್ರೆಸಿಡೆಂಟ್ ಟು ಇಂಪ್ಲಿಮೆಂಟ್ ಇಂಟರ್ನಲ್ ರಿಸರ್ವೇಶನ್ ಅಂತ. ಆ ಸಾಮಾನ್ಯ ವಿಚಾರನೂ ಕೂಡ ಮುಖ್ಯಮಂತ್ರಿಯವರ ಗಮನದಲ್ಲಿ ಇಲ್ಲ. ಆಮೇಲೆ ಮಾಧುಸ್ವಾಮಿ ವರದಿ ಕೊಡುವಂತ ಟೈಮ್ನಲ್ಲಿ ಭಾಸ್ಕರ್ ಅವರು ಹೇಳೋದಂಗೆ ಸದಾಶಿವ ಆಯೋಗ ಕಮಿಷನ್ ರಿಪೋರ್ಟ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಓನ್ಲಿ ದ ಪರ್ಸೆಂಟೇಜ್ ಏನು ಎನ್ಹಾನ್ಸ್ ಮಾಡೋದು ಅದು ಕ್ಲೋಸ್ ಆಗಿದೆ. ನಿಮ್ಗೆಲ್ಲ ಗೊತ್ತಿದೆ
ಡಾಟಾ ಆಫ್ ಎನಿ ಕಮಿಷನ್ ಕ್ಯಾನ್ ನಾಟ್ ಬಿ ಕ್ಲೋಸ್. ಇಂಥ ಸಾಮಾನ್ಯ ವಿಚಾರಗಳು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಅಕ್ಕಪಕ್ಕ ಇರೋಂಥವ್ರು ಯಾವ ರೀತಿ ಫೀಡ್ ಮಾಡ್ತಾ ಇದ್ರೆ ಗೊತ್ತಿಲ್ಲ. ಒಂದು ಮಾತ್ರ ಸತ್ಯ, ಎಲ್ಲ ಇದರ ಪರಿಣಾಮ ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಒಳಗಡೆ ನಂಬರ್ 1 ಸ್ಥಾನದಲ್ಲಿರುವಂತ ಮಾದಿಗ ಜನಾಂಗ ಏನಾಗಿದೆ, ಅವರಿಗೆ ದೊಡ್ಡ ಮಟ್ಟದ ಅನ್ಯಾಯ ಈ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಇನ್ನೊಂದು ಕ್ಲಿಯರ್ ಮಾಡ್ತೀವಿ, ಎಂಪೆರಿಕಲ್ ಡಾಟಾಗೋಸ್ಕರ ನಾವು ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಂಪೆರಿಕಲ್ ಡಾಟಾ ಕರ್ನಾಟಕದಲ್ಲಿ ಇಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಮುಂದೆ ಹೇಳ್ತೀನಿ, ಮಾಧ್ಯಮಗಳು ಮುಂದೆ, ಇಲ್ಲಿ ಅವನೂರು ಆಯೋಗದ ವರದಿ ಇದೆ, 9% ಮಾದಿಗರು ಅಂತ ಹೇಳ್ತಾರೆ. ಮತ್ತೆ ಎಂಪೆರಿಕಲ್ ಡಾಟಾ ಅಂದ್ರೆ ತಲೆ ಎಣಿಕೆ ಅಲ್ಲ. ಯಾವುದೇ ಒಂದು ಸಮುದಾಯದ ಜನಸಂಖ್ಯೆಗೆ ಅನುಗುಣವಾಗಿ ಅವರ ಸಾಮಾಜಿಕ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ, ರಾಜಕೀಯ ಪರಿಸ್ಥಿತಿಯನ್ನ ಪರಿಗಣನೆ ಮಾಡಿ ನೋಡುವಂಥದ್ದು ಎಂಪೆರಿಕಲ್ ಡಾಟಾ. ಅವನೂರು ವರದಿನಲ್ಲಿ ಮಾದಿಗರು 9%, ಅವರ ಸ್ಥಿತಿ ಹಿಂಗಿದೆ. ಸದಾಶಿವ ಆಯೋಗದ ವರದಿನಲ್ಲಿ ಮಾದಿಗರು 6%, ಅವರ ಸಾಮಾಜಿಕ, ಆರ್ಥಿಕ, ರಾಜಕೀಯ ಪರಿಸ್ಥಿತಿ ಹಿಂಗಿದೆ. ಮಾಧುಸ್ವಾಮಿ ಆಯೋಗದ ವರದಿನಲ್ಲಿ 6% ಮತ್ತು ಅವರ ಹೀನ ಸ್ಥಿತಿ ಹಿಂಗಿದೆ. ಮತ್ತೆ ಕಾಂತರಾಜ್ ಆಯೋಗದ ವರದಿ ಇದೆ, 2011 ಸೆನ್ಸಸ್ ಇದೆ, ಆಮೇಲೆ ಕೆಪಿಎಸ್ಸಿಯ ಉದ್ಯೋಗಗಳ ಮಾಹಿತಿಗಳಿದೆ. ಇವೆಲ್ಲವನ್ನೂ ಗುಡ್ಡೆ ಹಾಕಿ ಅವರೇಜ್ ಪರ್ಸೆಂಟೇಜ್ ಅನ್ನ ತೆಗೆದ್ರೆ ಇದೇ ಎಂಪೆರಿಕಲ್ ಡಾಟಾ. ಇದನ್ನ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಿಲ್ಲ, ನಾಗಮೋಹನ್ ದಾಸ್ ಕಮಿಟಿಗೆ ಅರ್ಥ ಆಗಿಲ್ಲ. ಎಂಪೆರಿಕಲ್ ಡಾಟಾ ಇಲ್ಲ, ಎಂಪೆರಿಕಲ್ ಡಾಟಾ ಇಲ್ಲ. ಎಂಪೆರಿಕಲ್ ಡಾಟಾ ಅಂತ ಸೃಷ್ಟಿಯಾಗೋದಲ್ಲ, ಇರುವಂತಹ ಅಂಕಿಅಂಶ, ಇರುವಂತಹ ಆಯೋಗಗಳ ಕೊಟ್ಟಂತಹ ವಿವರಗಳನ್ನ ಎಲ್ಲ ಕಲೆ ಹಾಕಿ ಅದರಲ್ಲಿ ಅವರೇಜ್ ಅನ್ನ ತೆಗೆಯುವಂಥದ್ದು ಎಂಪೆರಿಕಲ್ ಡಾಟಾ. ಎಂಪೆರಿಕಲ್ ಡಾಟಾ ನಮ್ಮ ಹತ್ರ ಇದೆ. ಸದಾಶಿವ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಮಾಧುಸ್ವಾಮಿ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಕಾಂತರಾಜ್ ಆಯೋಗದ ವರದಿ ಎಂಪೆರಿಕಲ್ ಡಾಟಾ, ಅವನೂರು ಆಯೋಗದ ವರದಿ ಎಂಪೆರಿಕಲ್ ಡಾಟಾ. ಆಯ್ತು, ಇದರಲ್ಲಿ ಯಾವುದು ಕೂಡ ಅವೈಜ್ಞಾನಿಕ ಅಂತ 1, 2, 3 ಹೇಳ್ತೀವಿ. ಎಲ್ಲೂ ಗುಡ್ಡೆ ಹಾಕಿದಾಗ ಯಾವ್ದು ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ. ಅವರೇಜ್ ಮ್ಯಾಚ್ ಆಗುತ್ತೆ, ತೆಗೆದ್ರೆ ಮುಗಿದೋಯ್ತು. ಇಷ್ಟು ಸಿಂಪಲ್ ಥಿಂಗ್ ನ 1 ವಾರದಲ್ಲಿ ಮಾಡಿ ಈ ಸಮುದಾಯಕ್ಕೆ ಒಳಗಿಸ್ತಾದಿನ ಕೊಡ್ಬೋದು. ಅದನ್ನ ತೆಗೆದುಕೊಳ್ಳುವಂತ ಕೆಲಸ ನಮಗೆ ಕೊಟ್ರೆ 1 ವಾರದಲ್ಲಿ ಮಾಡ್ಕೊಡ್ತೀವಿ. ಆದ್ರೆ ಒಬ್ಬ ಜಡ್ಜಿನ ಇಟ್ಕೊಂಡು 6 ತಿಂಗಳು ಮುಂದಕ್ಕೆ ತಳ್ಳಿ ಎಲ್ಲ ಬಡ್ತಿಗಳನ್ನ ಕ್ಲಿಯರ್ ಮಾಡಿ ನಮಗೆ ಗೋಡನ್ ನಲ್ಲಿ ಇದ್ದಂತ ರೇಷನ್ ಎಲ್ಲ ಖಾಲಿ ಮಾಡಿ, ಆಮೇಲೆ ಗೋಡನ್ನ ಖಾಲಿ ಮಾಡಿಕೊಂಡು ಗೋಡನ್ ಖಾಲಿ ಗೋಡನ್ನ ಕೀಲಿ ಕೈನ ನಾವು ಒಳಗಿದ್ದಾದೇನು ಕೊಟ್ಟಿದ್ದಾರೆ. ಇದು ಸಾಮಾಜಿಕ ನ್ಯಾಯ, ಸಾಮಾಜಿಕ ನ್ಯಾಯದ ಹರಿಕಾರ, ಸಮಾಜವಾದಿ ದೇವರಾಜ ಅರಸು ಅಂತ ಏನು ಬಿರುದುಗಳಿದಾವಲ್ಲ ಅವೆಲ್ಲವೂ ಕೂಡ ಇವ್ರಿಗೆ ಅನ್ವಯಿಸೋದಿಲ್ಲ. ಸಾಮಾಜಿಕ ನ್ಯಾಯ ಅನ್ಯಾಯದ ಹರಿಕಾರ ಇವರು. ಮಾದಿಗ ಸಮುದಾಯದ ಗೋಳಸರು, ಹೊಟ್ಟೆವರಿ ಇವರ ಪಕ್ಷವನ್ನ, ಇವ್ರ ಸರ್ಕಾರವನ್ನ ಜನರ ಮುಂದೆ ತಗೊಂಡೋಗ್ತೀವಿ. ನನ್ನ ಸಮುದಾಯ ಇವರು ಭವಿಷ್ಯವನ್ನು, ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ. ಮುಂದಿನ ಚುನಾವಣೆಗಳಲ್ಲಿ ಇವ್ರ ಕಣ್ಣಲ್ಲಿ ನೀರಲ್ಲ, ರಕ್ತ ಹರಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಸ್ ಸರ್.